ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಸೊ ಆಫ್ಟರ್ ಲಾಂಗ್ ಡೇಸ್ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ಈ ಸಮ್ಮರ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನು ಅಂತ ನೋಡ್ತಾ ಇದ್ದೀರಲ್ಲ, ಏನಿರ್ಬೋದು ಗೆಸ್ ಮಾಡಿ. ವಾವ್, ವೆರಿ ಗುಡ್, ಕರೆಕ್ಟ್ ಕಂಟ್ರಿ. ಎಸ್, ಕಸ್ಟರ್ಡ್ ಕುಲ್ಫಿ. ಸೊ ನೋಡ್ತಾ ಇದ್ರೆ ಹೇಳ್ಬೋದು ಐಸ್ ಕ್ರೀಮ್ ಅಂತ. ಸೊ ಯಾವುದ್ರದ್ದು ಅಂತ ಕೇಳಿದ್ರೆ ಹೌದು, ಕಸ್ಟರ್ಡಿಂದ ಮಾಡಿರುವಂಥ ಕುಲ್ಫಿ. ತುಂಬ ಸಿಂಪಲ್ಲು, ತುಂಬ ಈಸಿ, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟ್ ಮಾತ್ರ. ಕಡಿಮೆ ಐಟಮ್ಗಳನ್ನ ಬಳಸಿ ಮಾಡುವಂಥದ್ದು. ಸೊ ಯಾವ ರೀತಿ ಮಾಡಿದೆ, ಏನೆಲ್ಲ ಹಾಕಿದೆ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣವಾ. ಯಾಕಂದರೆ ನೀವು ಟ್ರೈ ಮಾಡಬೇಕಲ್ವಾ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಸಿಂಪಲಾಗಿ ಟೇಸ್ಟಿಯಾಗಿ ಮನೇಲಿ ಕುಲ್ಫಿ ಮಾಡೋದು ಹೇಗೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RR ಕನ್ನಡ ಬ್ಲಾಗ್. ಇದಕ್ಕೆ ಫಸ್ಟ್ ಸ್ಟೆಪ್ ಸಿಂಪಲಾಗಿ ಅಂತಂದರೆ, ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಡ್ರೈ ಫ್ರೂಟ್ಸಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ. ಮ್ಯಾಕ್ಸಿಮಮ್ ಅಂದರೆ ಒಂದು 6 ಗೋಡಂಬಿ, ಒಂದು 5 ಬಾದಾಮಿಯನ್ನು ಈ ರೀತಿ ಚಿಕ್ಕದಾಗಿ ಪುಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಆನ್ ಆ್ಯಂಡ್ ಆಫ್, ಒಂದು ಸಲ ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಇಷ್ಟು ತರಿಯಾಗಿ ಪುಡಿಯಾಗಿ ಸಿಗುತ್ತೆ ನಿಮಗೆ. ಇಷ್ಟಿದ್ರೆ ಸಾಕು, ತುಂಬ ಪೌಡರ್ ಹಾಕೋದು ಬೇಡ, ತುಂಬ ಹಾಗೆ ಬಾಯಿಗೆ ಸಿಗೋ ಥರ ಇದ್ರೂ ಚೆನ್ನಾಗಿರಲ್ಲ. ಸೊ ಕುಲ್ಫಿಯಲ್ಲಿ ನೀವು ತಿಂದಾಗ ಗೊತ್ತಿರುತ್ತಲ್ವ, ಆಲ್ಮಂಡ್ ಕುಲ್ಫಿ ತಿಂದಾಗ ಸೊ ಯಾವ ರೀತಿ ಸಿಗುತ್ತೆ ಅಂತ. ಸೊ ಇದೇ ರೀತಿಯಲ್ಲೇ ಇರುತ್ತೆ, ಅಷ್ಟಿದ್ರೆ ಸಾಕು. ಇನ್ನು ಹಾಲು ಬಂದುಬಿಟ್ಟು ನಾನು ನಾರ್ಮಲ್ ನಂದಿನಿ ಪ್ಯಾಕೆಟ್ ಹಾಲು ಏನಿದೆ, ಅರ್ಧ ಲೀಟ್ರಲ್ಲಿ ಅರ್ಧ ಹಾಕಿದ್ದೀನಿ. ಅಂದರೆ 1/4 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಅಂತಲೇ ಅನ್ಕೋಬೋದು. 1/4 ಲೀಟ್ರಿಗೆ ಮ್ಯಾಕ್ಸಿಮಮ್ 7 ಐಸ್ ಕ್ರೀಮ್ಸ್ ಮಾಡ್ಬೋದು. ಸೊ ಇಲ್ಲಿ ನಾನು ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ತೊಗೊಂಡಿದ್ದೆ. ಸೊ ಅದನ್ನು ಒಂದು 2 ನಿಮಿಷ ಆಗಿತ್ತು ಅಂದ್ಕೊಳ್ಳಿ, ನೀರು ಹಾಕಿಬಿಟ್ಟು. ನೀರಾದರೂ ಹಾಕ್ಬೋದು, ನೀವು ಹಾಲಾದರೂ ಹಾಕ್ಬೋದು. ಸೊ ಕಸ್ಟರ್ಡ್ ಕೆಳಗಡೆ ಕೂತಿರುತ್ತೆ, ಅಂದರೆ ಕೆಳಗಡೆ ಗಟ್ಟಿಯಾಗಿ ನಿಂತಿರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಸ್ಟರ್ಡ್ ಮಿಕ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ನೀವು ಅದನ್ನು ಹಾಕ್ಕೋಬೋದು. ಬಟ್ ಬೆಟರ್ ಅಂದರೆ ವೆನಿಲಾ ಫ್ಲೇವರ್ ತುಂಬ ಟೇಸ್ಟ್ ಇರುತ್ತೆ ಮಾತ್ರ, ಎಕ್ಸ್ಟ್ರಾ ಒಂಥರ ಎಸೆನ್ಸ್ ಕೊಡುತ್ತೆ. ಇಲ್ಲಿ ನಾನು 1/4 ಲೀಟ್ರ್ ಹಾಲು ಏನಿಟ್ಟಿದ್ದೆ ಅದು ಲೈಟಾಗಿ ಬಾಯ್ಲ್ ಆಗ್ತಾಯಿದೆ ಅಂದಾಗ ಶುಗರ್ನ ಹಾಕ್ಕೊಳ್ಳಿ, ಅಂದರೆ ಸಕ್ಕರೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಕ್ಕರೆ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು 4 ಚಮಚ ಸಕ್ಕರೆನ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಆದ್ರೂ ಚೆನ್ನಾಗಿರಲ್ಲ, ಪರ್ಫೆಕ್ಟಾಗಿರಬೇಕು ಅಂದರೆ ಇಷ್ಟು ಅಳತೆಯಲ್ಲಿ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಸಕ್ಕರೆ ಕರಗಬೇಕು, ಅದಕ್ಕೊಂದು 2 ನಿಮಿಷ ಟೈಮ್ ಕೊಟ್ಟರೆ ಸಾಕು, ಸಕ್ಕರೆ ನೀಟಾಗಿ ಕರಗಿಬಿಡುತ್ತೆ. ತುಂಬ ಈಸಿ, ಒಂದು 15 ನಿಮಿಷದಲ್ಲೇ ಮಾಡಿ ಮುಗಿಸ್ಕೋಬೋದು ಅಂತಲೇ ಹೇಳ್ಬೋದು. ಇದು ಬಂದು ಮಿಲ್ಕ್ ಪೌಡರ್. ಇಲ್ಲಿ ನಾನು ನಂದಿನಿ ಬ್ರ್ಯಾಂಡು ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಈ 10 ರೂಪಾಯಿಗೆ ಒಂದು ಚಿಕ್ಕ ಪ್ಯಾಕೆಟ್ ಮಿಲ್ಕ್ ಪೌಡರ್ ಸಿಗುತ್ತೆ ನಂದಿನಿ ಬ್ರ್ಯಾಂಡಲ್ಲಿ. ಸೊ ಅದರಲ್ಲಿ ಒಂದು 1/4 ಪ್ಯಾಕೆಟ್ ಹಾಕಿದ್ದೀನಿ ಅಂತಲೇ ಅಂದ್ಕೊಳ್ಳಿ, ಅಷ್ಟಾದರೆ ಸಾಕು. ಈ ನಂದಿನಿ ಪೌಡರೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಯಾವುದು ಮಿಲ್ಕ್ ಪೌಡರ್ ಆಪ್ಷನ್ ಇದೆಯೋ ಅದನ್ನು ಹಾಕೋಬೋದು. ಆದರೆ ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಯು ನೋ ವಾಟ್, ನಂದಿನಿ ಮಿಲ್ಕ್ ಪೌಡರಲ್ಲಿ ಆಲ್ಮೋಸ್ಟ್ ಆಲ್ ಸ್ವೀಟ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 4 ಚಮಚ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗಿರುತ್ತೆ, ಜೊತೆಗೆ ಮಿಲ್ಕ್ ಪೌಡರ್ ಕೂಡ ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ನಾನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಜಸ್ಟ್ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಹಾಕಿದ್ದೀನಿ. ನನಗೆ ಎಕ್ಸ್ಟ್ರಾ ಬೇಕು ಅಂತ ಇಲ್ಲಿ 4 ಹನಿ ಅಂದರೆ ಡ್ರಾಪ್ಸ್ ನಾನು ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ. ಇದು ಕೂಡ ಆಪ್ಷನಲ್ಸ್, ನಿಮಗೆ ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ನೀವು ಕಸ್ಟರ್ಡ್ ಪೌಡರ್ ತೊಗೊಂಡಿರೋದು ವೆನಿಲಾ ಎಸೆನ್ಸ್ ಆಗಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. 1-2 ಡ್ರಾಪ್ ಹಾಕಿದ್ರೂ ನಿಮಗೆ ಫ್ರ್ಯಾಗ್ನೆನ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ ಮಾತ್ರ. ಬಟ್ ನಾನಿಲ್ಲಿ 4 ಡ್ರಾಪ್ಸ್ನ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ ಮೇಲೆ ಕಸ್ಟರ್ಡ್ ಮಿಕ್ಸ್ ನಾನು ಆಗಲೇ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಈ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ, ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಆಲ್ಮೋಸ್ಟ್ ಆಲ್ ನಿಮ್ಮ ಏನು ಹಾಲು ಕಾಯ್ಲಿಕ್ಕೆ ಅಂತ ಏನು ಇಟ್ಟಿರ್ತೀರಲ್ವ ಮುಂಚೆ, ಅದು ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಕಸ್ಟರ್ಡ್ ಪೌಡರ್ ನೀವು ಹಾಕಬೇಕಾದ್ರೆ, ಕಸ್ಟರ್ಡ್ ಮಿಕ್ಸ್ನ ನೀವು ಹಾಕಬೇಕಾದ್ರೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊತಾ ಬನ್ನಿ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕಿದ್ರೂ ಚೆನ್ನಾಗಿರಲ್ಲ. ಇದು ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನಿಮಗೆ, ನೋಡ್ತಾ ಹೋಗಿ ವಿಡಿಯೋನ. ಅದಕ್ಕೆ ಕೊನೆಯ ತನಕ ನೋಡಿ, ಯಾವುದೇ ಕಾರಣಕ್ಕೂ ಮಧ್ಯೆ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ಕಸ್ಟರ್ಡ್ನ ಹಾಕ್ತಾ ಹೋಗಿದ್ದೀನಿ. ಇನ್ನೊಂದೇನು ಅಂದರೆ,
ತುಂಬ ಬಾಯ್ಲ್ ಮಾಡಲಿಕ್ಕೂ ಹೋಗಬಾರ್ದು. ಕಸ್ಟರ್ಡ್ ಹಾಕಿದ್ಮೇಲೆ ಚೆನ್ನಾಗಿರಲ್ಲ, ಅಂದರೆ ಬೇಗ ಗಟ್ಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು 2 ನಿಮಿಷ ಬಾಯ್ಲ್ ಆದರೆ ಸಾಕು, ಕಸ್ಟರ್ಡು ರೆಡಿ ಆಗುತ್ತೆ. ನೀವು ಫ್ರೂಟ್ ಕಸ್ಟರ್ಡ್ ಮಾಡಿಕೊಂಡ್ರೆ ಹೀಗೆ ಅಲ್ವಾ ಮಾಡ್ಕೊಳ್ಳೋದು. ಸೊ ಅದೇ ರೀತಿಯೇ ಮಾಡ್ಕೊಳ್ಳೋದು. ಜಸ್ಟ್ ನಾನಿಲ್ಲಿ ವೆನಿಲಾ ಎಸೆನ್ಸ್, ಮಿಲ್ಕ್ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಒಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಟ್ಟರೆ ಸಾಕು. ಕುದಿಬಾರ್ದು, ಜಸ್ಟ್ ಬಾಯ್ಲ್ ಆಗಬೇಕು. ಇಷ್ಟ ಆದರೆ ನಮ್ಮ ಕಸ್ಟರ್ಡ್ ಕುಲ್ಫಿಗೆ ಏನೇನು ಬೇಕೋ ಅದೆಲ್ಲ ಪರ್ಫೆಕ್ಟ್ಲಿ ರೆಡಿ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದು ಬೇಕು ಅಂದರೆ 1 ಅಥವಾ 2 ಎಸಳು ಕೇಸರಿ ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಥಿಕ್ಕಾಗಿ ಬರ್ತಾ ಇದೆ ಅಂತ, ಒಂಥರ ಕರಗಿರುವ ಐಸ್ ಕ್ರೀಮ್ ಥರನೇ ಕಾಣಿಸ್ತಾ ಇಲ್ವಾ? ವಾವ್, ಆ ಅರೋಮಾ ಇದೆ ಅಲ್ಲ, ಮನೆ ತುಂಬ ವೆನಿಲಾ ಫ್ಲೇವರ್, ಸೂಪರ್ ಮಾತ್ರ. ಸೊ ಸ್ಪೂನಲ್ಲಿ ಈ ರೀತಿ ಉಲ್ಟಾ ಮಾಡಿ ಕೈಯಲ್ಲಿ ಗೀಚಿದ್ರೆ ಪರ್ಫೆಕ್ಟಾಗಿ ಅದು ಮಧ್ಯೆ ಡಿವೈಡ್ ಆಗಬೇಕು, ಮಿಕ್ಸ್ ಆಗಬಾರ್ದು. ಸೊ ಇಷ್ಟ ಆದರೆ ನಮ್ಮ ವೆನಿಲಾ ಕಸ್ಟರ್ಡ್ ಅಂತ ಏನಿದೆ, ಈ ಕುಲ್ಫಿ ಕಸ್ಟರ್ಡ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನೀವು ಮೋಲ್ಡಿಗೆ ಹಾಕ್ಕೋಬೇಕು. ಕೂಲ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು. ಈ ರೀತಿ ಚೆನ್ನಾಗಿ ಕೂಲ್ ಆಗುತ್ತೆ. ಕೆನೆ ನೀಟಾಗಿ ಕಟ್ಟಿರುತ್ತೆ, ಅದನ್ನೆಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದು ಸಲ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ, ನೋಡ್ತಾ ಇದ್ದೀರಲ್ವ ನೀವು, ಆರಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ಬಟ್ ದಟ್ಸ್ ಓಕೆ, ಇಷ್ಟಿದ್ರೆ ಸಾಕು, ಪರ್ಫೆಕ್ಟಾಗಿ ಆಗುತ್ತೆ. ಈಗ ನಾನು ಮೋಲ್ಡ್ ತೊಗೊಂಡಿದ್ದೀನಿ. ಅಂದರೆ ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಮಾಡಿಸಿ ತೋರಿಸಿದ್ದೆ. ಅದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಇನ್ನು ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಸೊ ಅದೇ ಮೋಲ್ಡಿಗೆ ನಾನೀಗ ಕುಲ್ಫಿ ಇದನ್ನು ಹಾಕ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಸಪ್ರೇಟ್ ಸಿಗುತ್ತೆ ಅಲ್ವಾ, ಅದೇನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ. ಮತ್ತೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ. ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಸೊ ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ಒಂದು 2 ರಿಂದ 3 ಸಲ ಟ್ಯಾಪ್ ಮಾಡ್ಕೋಬೇಕು, ಅಂದರೆ ಕುಟ್ಟಬೇಕು. ಯಾಕೆ ಅಂದರೆ ಅದರಲ್ಲಿ ಏನಾದರೂ ಏರ್ ಗ್ಯಾಪ್ಸ್ ಥರ ಹೋಗುತ್ತೆ. ಕುಟ್ಟಿದಾಗ ಅಂದರೆ ಟ್ಯಾಪ್ ಮಾಡಿದಾಗ ಒಂದು ಸ್ವಲ್ಪ ಒಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಸೊ ಆವಾಗ ನೀವೇನು ಮಾಡಿ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸಲ ಟ್ಯಾಪ್ ಮಾಡಿಬಿಟ್ಟು ಆ ಲಿಡ್ ಕ್ಲೋಸ್ ಮಾಡಿ. ನಿಮಗೆ ಅದೇ ಐಸ್ ಕ್ರೀಮ್ ಲಿಡ್ಡೇ ಬೇಕು ಅಂತ ಹಾಕ್ಕೋಬೋದು, ಇಲ್ವಾ ನಿಮ್ಮ ಮನೇಲಿ ಸ್ಟಿಕ್ಸ್ ಇದೆ ಅಂತಂದರೆ ಒಂದು ಅಲ್ಯೂಮಿನಿಯಂ ಶೀಟ್ನ ಹಾಕಿಬಿಟ್ಟು ಸ್ಟಿಕ್ಸ್ ಕೂಡ ಹಾಕ್ಬೋದು. ಸೊ ಇಷ್ಟ ಆದರೆ ನಮ್ಮ ಕುಲ್ಫಿ ಕಸ್ಟರ್ಡ್ ಕುಲ್ಫಿ ರೆಡಿ. ಸೊ ಇದನ್ನು ಕ್ಲೀನಾಗಿ ಕ್ಲೋಸ್ ಮಾಡಿ, ಹೇಗಿದ್ರೆ ತಣ್ಣಗಾಗಿರುತ್ತಲ್ವ. ಸೊ ಓವರ್ ನೈಟ್ ಮಾಡಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಸಖತ್ತಾಗುತ್ತೆ. ಇಲ್ಲ ನೀವು ಬೆಳಗ್ಗೆ ಮಾಡಿಟ್ರೆ ಸಂಜೆ, ಅಂದರೆ ಮಿನಿಮಮ್ 6 to 8 ಅವರ್ಸ್ ಅಂತೂ ಇದು ಫ್ರೀಝರಲ್ಲಿ ಇದ್ದು ಬಂದರೆ, ಅಂದರೆ ಇಟ್ಟು ನೀವು ಆಮೇಲೆ ತೆಗೆದ್ರೆ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ. ಸೊ ಈ ರೀತಿಯಾಗಿ ನೀಟಾಗಿ ಅದನ್ನೆಲ್ಲ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಫ್ರೀಝರಲ್ಲಿ ಇಡ್ತೀನಿ. ಒಂದು 6 ಅವರ್ಸ್ ಮ್ಯಾಕ್ಸಿಮಮ್ ಇಟ್ಟಿದ್ದೆ ಅಂದ್ಕೊಳ್ಳಿ, ಅಷ್ಟಕ್ಕೆ ಪರ್ಫೆಕ್ಟಾಗಿರೋ ಐಸ್ ಕ್ರೀಮ್ ರೆಡಿಯಾಗಿತ್ತು. ಸೊ ಟ್ರೈ ಮಾಡ್ತೀರಲ್ವ ಮನೇಲಿ ನೀವು, ಖಂಡಿತ ಮಾಡಿ. ವೆರಿ ಸಿಂಪಲ್ ಪ್ರಾಡಕ್ಟ್ಸ್. ಈ ರೀತಿಯಾಗಿ ಒಂದು 6 ಅವರ್ಸ್ ಆದಮೇಲೆ ನಾನು ಹೊರಗೆ ತೆಗೆದು ನೋಡಿದ್ರೆ ಐಸ್ ಕ್ರೀಮ್ ಮೋಲ್ಡ್ ಪರ್ಫೆಕ್ಟಾಗಿತ್ತು. ಸೊ ಇದರಲ್ಲಿ ನಾನು ಒಂದನ್ನು ಪಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಯಾವ ರೀತಿ ಆಗಿತ್ತು ಅಂತ. ಇಲ್ಲಿ ನೋಡಿ ಏನು ಸಖತ್ತಾಗಿ ಬಂದಿತ್ತು ಅಂತ. ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟೇ ನೀವು ಕೊಟ್ಟರು ಓಕೆ, ಇಲ್ಲ ಇದ್ರ ಮೇಲೆ ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡಿ ಮಕ್ಕಳಿಗೆ ಇಂಟ್ರೆಸ್ಟಾಗಿ ಬರೋ ಥರ ಮಾಡಿಕೊಡ್ತೀರಾ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ಕೊಡ್ಬೋದು. ಸೊ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಂದ್ಕೊತೀನಿ. ಮೀಶೋದಿಂದ ಡ್ರೈ ಫ್ರೂಟ್ಸ್ ಕಟರ್ನ ತರಿಸಿದ್ದೆ ನಾನು ಒಂದು. ಸೊ ಅದೇ ಕಟರ್ನ ಯೂಸ್ ಮಾಡಿಬಿಟ್ಟು ನಾನಿಲ್ಲಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಸೊ ಐಸ್ ಕ್ರೀಮ್ನ ನಾನು ಮತ್ತೆ ಮೋಲ್ಡಿಂದ ತೆಗೆದುಬಿಟ್ಟು ಜಸ್ಟ್ ಗಾರ್ನಿಷಿಗೋಸ್ಕರ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಅದ್ರ ಮೇಲೆ ಪ್ಲೇಟ್ ಮೇಲೆ ಇಟ್ಟು ಪ್ಲೇಟಿಂಗ್ಸ್ನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಗೋಡಂಬಿ, ಇನ್ನು ಸ್ವಲ್ಪ ಬಾದಾಮಿಯನ್ನು ನಾನು ಅದು ತೋರಿಸ್ತೀನಿ ನೋಡಿ. ಈಗ ಜಾರ್ ಥರ ಗ್ರೀನ್ ಕಲರ್ ಬಾಟಲ್ ಬರುತ್ತಲ್ವ, ಇದು ಇದರಲ್ಲಿ ಹಾಕಿಬಿಟ್ಟು ಜಸ್ಟ್ ನಾವು ರೋಲ್ ಮಾಡಿದ್ರೆ ಸಾಕು, ಬ್ಯೂಟಿಫುಲ್ಲಾಗಿ ಬರುತ್ತೆ ಮಾತ್ರ. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ. ಇಲ್ಲಾಂದರೆ ಪ್ಲೀಸ್ ತೊಗೊಳ್ಳಿ. ಈ ಥರ ಏನಾದರೂ ಮಾಡಿದಾಗ ಅಥವಾ ಪಾಯಸಕ್ಕೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಗೆ ಯೂಸ್ ಮಾಡಲಿಕ್ಕೆ ಸಖತ್ತಾಗಿರುತ್ತೆ. ಸೊ ತಪ್ಪದೆ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ವಿಡಿಯೋನ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕೊನೆಯ ತನಕ ನೋಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸ್ಟೆಪ್ನ ಮಿಸ್ ಮಾಡಬೇಡಿ. ಇಷ್ಟ ಹದದಲ್ಲಿ ಮಾಡಿ, ನಿಮ್ಮ ಕುಲ್ಫಿ ಏಕ್ದಮ್ ಸೂಪರಾಗಿ ಬರುತ್ತೆ. ಸೊ ಹೊಸ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ವ, ಮತ್ತೆ ಯಾವ ರೀತಿ ವಿಡಿಯೋ ಬೇಕು ನಿಮಗೆ ಅಂತ ಕಮೆಂಟಲ್ಲಿ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಜೊತೆ ನಾನೇ ಮುಂದೆ ಬರ್ತೀನಿ. ನಿಮ್ಮ ಮನೆ ಮಗಳು. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ.
ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟಾಟಾ, ಬಾಯ್.